ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ವೀಕ್ಷಕರೇ, ಇನ್ನೇನು ಆಗಸ್ಟ್ ತಿಂಗಳು ಮುಗಿತಾ ಬಂತು. ಸೆಪ್ಟೆಂಬರ್ ತಿಂಗಳ ಆಸುಪಾಸಿನಲ್ಲಿ ನಾವಿದ್ದೀವಿ. ಹಿಂದಿನ ಸಂಚಿಕೆಯಿಂದನೂ ಸಹ ನಾವು ಪ್ರತಿಯೊಂದು ಮಾಸ ಭವಿಷ್ಯ ಅಂದರೆ ಪ್ರತಿಯೊಂದು ರಾಶಿಗೆ ಸಂಬಂಧಪಟ್ಟಂತೆ ಮಾಸ ಭವಿಷ್ಯವನ್ನು ನೋಡ್ತಾ ಹೋಗ್ತಾ ಇದ್ವಿ. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಮೇಷರಾಶಿಯಿಂದ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯವನ್ನು ಪ್ರಾರಂಭ ಮಾಡೋಣ. ಸೆಪ್ಟೆಂಬರ್ ತಿಂಗಳಿನಲ್ಲಿ ಯಾವೆಲ್ಲ ಲಾಭಗಳುಂಟು, ಯಾವ ರಾಶಿಗೆ ಅನುಕೂಲತೆಗಳು ಹೆಚ್ಚಾಗ್ತಾ ಇದೆ, ಇದೆಲ್ಲದನ್ನ ಸಹ ನೋಡ್ತಾ ಹೋಗೋಣ. ಮೊದಲನೇದಾಗಿ ಎಲ್ಲ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ ನಮ್ಮ ಗುರುಜಿಗಳು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂ ಶತಂ ಮಂಗಳಂ ಪ್ರಣಮಾಮ್ಯಹಂ. ಗುರುಜಿ, ಮೊದಲನೇದಾಗಿ ಸೆಪ್ಟೆಂಬರ್ ತಿಂಗಳ ಭವಿಷ್ಯವಾಣಿ ಅಥವಾ ಮಾಸ ಭವಿಷ್ಯವನ್ನು ನಾವು ಮೇಷರಾಶಿಯಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ. ಪ್ರತಿ ಒಂದು ಮಾಸ ಭವಿಷ್ಯವನ್ನು ನಾವು ಪ್ರಾರಂಭ ಮಾಡೋದಕ್ಕೂ ಮುಂಚೆ ನವಗ್ರಹಗಳ ಗೋಚರ ಹೇಗಿರುತ್ತೆ ಮತ್ತು ಆಚರಣೆಯ ಭಾಗವಾಗಿ ಅವ್ರು ಏನು ಮಾಡ್ಕೊಳ್ಬೇಕು ಅಂತ ಹೇಳಿ ನೋಡ್ತೀವಿ. ಹಾಗೆ ಮೇಷರಾಶಿಯವರಿಗೆ ಈ ಒಂದು ನವಗ್ರಹಗಳ ಗೋಚರ ಯಾವ ರೀತಿಯಾಗಿ ಆಗ್ತಾ ಇದೆ, ಆಚರಣೆಗಳ ಭಾಗವಾಗಿ ಅವ್ರು ಏನು ಮಾಡಬೇಕು ಸೆಪ್ಟೆಂಬರ್ ತಿಂಗಳಿನಲ್ಲಿ? ನೋಡಿ, ತುಂಬ ವಿಶೇಷ ಗೋಚಾರ ಭಾಗವಾಗಿ ತಾವು ಕೇಳಿದ ಹಾಗೆ ಸೆಪ್ಟೆಂಬರ್ 2ನೇ ತಾರೀಕು ಶುಕ್ರ ಗ್ರಹದ ಗೋಚಾರ. ಶುಕ್ರ ಗ್ರಹ ಒಂದು ಸ್ವಕ್ಷೇತ್ರಕ್ಕೆ ಸಪ್ತಮ ಸ್ಥಾನದಲ್ಲಿ ಬರುವಂಥದ್ದು. ರಾಶಿಯಿಂದ ಸಪ್ತಮ ಭಾವಕ್ಕೆ ಬಂದಾಗ ಸ್ವಕ್ಷೇತ್ರ ಅಂತ ಹೇಳ್ತೀವಿ, ಕೇಂದ್ರ ಭಾವ ಅಂತ ಹೇಳ್ತೀವಿ. ಇದು ತುಂಬ ಪ್ರಭಾವಿತವಾಗಿರುವಂಥ ಗೋಚಾರ ಅಂತ ನಾವು ಪರಿಗಣಿಸ್ಬೋದು. ಅದೇ ರೀತಿ ಸೆಪ್ಟೆಂಬರ್ 8ನೇ ತಾರೀಕು ಬುಧ ರಾಶಿಯಿಂದ 6ನೇ ಭಾವಕ್ಕೆ ಬರುವಂಥದ್ದು. ಇದರಿಂದ ಸ್ವಕ್ಷೇತ್ರಕ್ಕೆ ಬರುವಂಥದ್ದು ತುಂಬ ವಿಶೇಷವಾದ ಒಂದು ವಿಚಾರ ಅಂತ ಹೇಳ್ತೀವಿ. ಮತ್ತು ತುಂಬ ವಿಶೇಷವಾಗಿ 18ನೇ ತಾರೀಕು ಪಂಚಮಾಧಿಪತಿಯಾದ ಸೂರ್ಯ ಭಗವಾನರು ಕೂಡ ಷಷ್ಠಭಾವಕ್ಕೆ ಬರುವಂಥದ್ದು. ಹಾಗೆ ಸೆಪ್ಟೆಂಬರ್ 19ನೇ ತಾರೀಕು ಮಂಗಳ ಗ್ರಹ ರಾಶಾಧಿಪತಿಯಾಗಿ ಚತುರ್ಥ ಭಾವಕ್ಕೆ ಬರುವಂಥದ್ದು. ನೀಚ ರಾಶಿ ಅಂತ ಹೇಳ್ತೀವಿ ಕರ್ಕ ರಾಶಿಯಲ್ಲಿ, ಆದರೂ ಕೂಡ ಮಿತ್ರ ಗ್ರಹವಾದ ಚಂದ್ರನ ಮನೆಯಲ್ಲಿರುವಂಥದ್ದು ತುಂಬ ಒಳ್ಳೆಯ ಭಾವ. ಮತ್ತು ನೀಚಭಂಗ ರಾಜಯೋಗ ಮಂಗಳನಿಗೆ ಅಪ್ಲೈ ಆಗುವಂಥದ್ದು. 27ನೇ ತಾರೀಕು ಬುಧ ಗ್ರಹ ಮತ್ತು ಮುಂದಿನ ರಾಶಿ ತುಲಾ ರಾಶಿಗೆ ಗೋಚಾರವಾಗ್ತಿರುವಂಥದ್ದು. ಈ ರೀತಿ ಒಂದು ಗ್ರಹಗಳ ಗೋಚಾರ. ಮತ್ತು ದೊಡ್ಡ ಗ್ರಹಗಳ ಗೋಚಾರದಲ್ಲಿ ನಾವು ಪ್ರತಿ ಮಾಸಿಕ ಫಲದಲ್ಲಿ ನೋಡಬೇಕಾದಾಗ ಗುರು ಭಗವಾನರ ಗೋಚಾರ, ಶನೇಶ್ವರ ಭಗವಾನರ ಗೋಚಾರ, ರಾಹುಕೇತುವಿನ ಗೋಚಾರ ನೋಡ್ತಿರ್ತೀವಿ. ಗುರು ಭಗವಾನರು ಯಥಾವತ್ತಾಗಿ ಕೊನೆಯ ತಿಂಗಳಲ್ಲಿ ಹೇಗೆ ರಾಶಿಫಲ ಚತುರ್ಥ ಭಾವದಲ್ಲಿತ್ತೋ ಅದೇ ರೀತಿ ಫಲಗಳನ್ನು ಕೊಡ್ತಾ ಇರುವಂಥದ್ದು ನಾವು ನೋಡ್ತಾ ಬರ್ತೀವಿ. ಮತ್ತು ಶನಿ ಭಗವಾನರು, ಶನೇಶ್ವರ ಭಗವಾನರು ಮೇಷರಾಶಿಯವರಿಗೆ 7.7 ಪ್ರಭಾವದಲ್ಲಿ ವ್ಯಯ ಭಾವದಲ್ಲಿ ಹೇಗೆ ಇದ್ದರೂ ಅದೇ ರೀತಿ ಮುಂದುವರಿತಾ ಇದ್ದಾರೆ. ಆದರೆ ಕೊನೆಯ ತಿಂಗಳಲ್ಲಿ ಹೇಗೆ ವಿಶೇಷವಾಗಿ ವಕ್ರ ಶನಿಯ ಪ್ರಭಾವದಿಂದ ಮೇಷರಾಶಿಯವರಿಗೆ ಮುಕ್ತವಾಗಿದ್ದರು, ಅಂದರೆ ಪ್ರಾರಂಭಿಕ ಶನಿ ಅಂತ ಹೇಳ್ತೀವಿ, ಮೇಷರಾಶಿಯವರಿಗೆ ವಕ್ರ ಶನಿಯ ಪ್ರಭಾವ ಇನ್ನೂ ಕುಗ್ಗಿ ಇನ್ನೂ ಅಷ್ಟೊಂದು 7.7 ಪ್ರಭಾವ ಬರ್ತಾ ಇಲ್ಲ ಅಂತ ಹೇಳ್ಬೋದು. ಈ ರೀತಿ ಒಂದು ನವಗ್ರಹಗಳ ಗೋಚಾರ ಒಂದು ಮೇಷರಾಶಿಯವರಿಗಾದರೆ, ಆಚರಣೆ ಭಾಗವಾಗಿ ತುಂಬ ವಿಶೇಷವಾಗಿ ಸೆಪ್ಟೆಂಬರ್ 4ನೇ ತಾರೀಕು ಗೋಕುಲಾಷ್ಟಮಿ, ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸುವಂಥದ್ದು. ಈ ಜಗತ್ತಿನಾದ್ಯಂತ ಶ್ರೀಕೃಷ್ಣನ ಆಚರಣೆ, ವಿಷ್ಣುವಿನ 8ನೇ ಸ್ವರೂಪವಾದ ಶ್ರೀಕೃಷ್ಣ ಭಗವಾನರ ಒಂದು ಆಚರಣೆ ಇರುವಂಥದ್ದು. 14ನೇ ತಾರೀಕು ಮುಖ್ಯವಾಗಿ ವಿಘ್ನ ನಿವಾರಕ ಗಣೇಶ ಚತುರ್ಥಿ ಹಬ್ಬ ಇರುವಂಥದ್ದು. ಸೆಪ್ಟೆಂಬರ್ 16ನೇ ತಾರೀಕು ಬಲರಾಮ ಜಯಂತಿ ಮತ್ತು ಹಾಗೂ ವಿಶ್ವಕರ್ಮ ಪೂಜೆಯನ್ನು ನಾವು ಮಾಡ್ತಾ ಇದ್ದೀವಿ. ಈ ರೀತಿ ಆಚರಣೆ ಭಾಗ ಮತ್ತು ನವಗ್ರಹಗಳ ಗೋಚಾರ ಪ್ರಭಾವ ಮೇಷರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಜರುಗುವಂಥದ್ದು. ಗುರುಜಿ, ಏನು ನೀವು ತಿಳಿಸಿರುವಂತಹ ನವಗ್ರಹಗಳ ಗೋಚರದ ಪ್ರಭಾವ ವಿಸ್ತೃತವಾಗಿ ಮೇಷರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಹೇಗೆ ಪ್ರಭಾವವನ್ನು ಬೀರ್ತಾ ಇದೆ? ನೋಡಿ, ಮೊದಲೇದಾಗಿ ಇಲ್ಲಿ ಕುಟುಂಬ, ಧನ, ಧಾನ್ಯ, ಸಂಪತ್ತಿಗೆ ಅಧಿಪತಿಯಾಗಿರುವಂಥ ಶುಕ್ರ ಗ್ರಹ ಮತ್ತು ಪಾಲುದಾರಿಕೆ ಮತ್ತು ವಿವಾಹ ಭಾಗ್ಯಕ್ಕೆ ಕಾರಕವಾಗಿರುವಂಥದ್ದು ಮತ್ತು ವೈವಾಹಿಕ ಜೀವನಕ್ಕೆ ಸುಖ ಕಾರಕ ಆಗಿರುವಂಥದ್ದು ಶುಕ್ರ ಗ್ರಹ ತುಂಬ ವಿಶೇಷವಾಗಿ ಸ್ವಕ್ಷೇತ್ರಕ್ಕೆ ಬರುವಂಥದ್ದು. ಪ್ರತಿಯೊಂದು ರಾಶಿಗೆ ರಾಶ್ಯಾಧಿಪತಿಯ ಅಲ್ದಿರ ಕೇಂದ್ರ ಭಾವಾಧಿಪತಿ ಕೇಂದ್ರ ಸ್ಥಾನಕ್ಕೆ ಬಂದಾಗ ಎಲ್ಲ ಒಂದು ಕಂಫರ್ಟ್ಸ್ ಕೊಡುವಂಥದ್ದು. ಉದಾಹರಣೆಗೆ ನಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲಿ 1, 4, 7, 10 ಕೇಂದ್ರ ಭಾವಗಳು ಅಂತ ಹೇಳ್ತೀವಿ. ಪ್ರಥಮ ಸ್ವಭಾವ, ತನುಭಾವ ಅಂದರೆ ಚತುರ್ಥ ಸುಖ ಭಾವ, ಆದರೆ ಸಪ್ತಮ ಭಾವ ದಾಂಪತ್ಯ ಭಾವ, ಕಳತ್ರ ಭಾವ, ವೈವಾಹಿಕ ಸುಖ ಭಾವ ಮತ್ತು ಪಾರ್ಟ್ನರ್ಶಿಪ್ ಅಂತ ಹೇಳ್ತೀವಿ. ಶುಕ್ರ ಸ್ವಕ್ಷೇತ್ರಕ್ಕೆ ಬರುವುದರಿಂದ ಕುಟುಂಬದಲ್ಲಿ ಒಂದು ಒಳ್ಳೆಯ ವೃದ್ಧಿ ಆಗುವಂಥದ್ದು, ಒಂದು ಒಳ್ಳೆಯ ಖುಷಿ ವಿಚಾರ ಸಿಗುವಂಥದ್ದು, ಒಂದು ಅರ್ನಿಂಗ್ ಸೋರ್ಸ್ ಕ್ರಿಯೇಟ್ ಆಗುವಂಥದ್ದು, ಎಲ್ಲ ರೀತಿಯಿಂದ ಹಣದ ಸಂಪತ್ತು ಒಂದು ಹಣದ ಸಂಪತ್ತಿಗೆ ಒಂದು ದಾರಿ ಮಾಡಿಕೊಡುವಂಥದ್ದು ಶುಕ್ರ ಗ್ರಹ ಆಗಿರ್ತಾರೆ. ಮತ್ತು ಮೇಷರಾಶಿಯವರು 7.7 ಪ್ರಭಾವದಿಂದ ತಗ್ಗಿದ್ದೀರಾ, ಆದರೂ ಶುಕ್ರ ಭಗವಾನರು ಸಪ್ತಮ ಭಾವಕ್ಕೆ ಬರೋದರಿಂದ ಇಷ್ಟು ದಿನ ಪ್ರತಿಯೊಂದು ವಿಚಾರದಲ್ಲಿ ಎಲ್ಲೋ ಒಂದು ಡಿಲೇ ಆಗಿತ್ತು, ಆಷಾಢ ಮಾಸ ಇತ್ತು, ಇನ್ನೇನೋ ಡಿಲೇ ಆಗಿ ಮದುವೆ ಆಗ್ತಿಲ್ಲ, ದಾಂಪತ್ಯದ ವಿಚಾರದಲ್ಲಿ ಅಂದರೆ ದಾಂಪತ್ಯಕ್ಕೆ ಕಾಲಿಡಬೇಕಂತಾರೆ ಹೆಣ್ಣಿಗೆ ಗಂಡು, ಗಂಡಿಗೆ ಹೆಣ್ಣು ಸಿಗ್ತಾ ಇಲ್ಲ, ಸೂಕ್ತವಾದ ವರ ಅಥವಾ ವಧುವಿನ ಹುಡುಕಾಟದಲ್ಲಿದ್ದರೆ ಈ ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಒಳ್ಳೆಯ ಮಾಸ ಕೂಡ ನಡೀತಾ ಇರುವಂಥದ್ದು. ಅದೇ ರೀತಿ ನಿಮಗೆ ಒಳ್ಳೆಯ ಒಂದು ವಧು ಮತ್ತು ವರರ ಒಂದು ಸಿಗುವಂಥದ್ದು ಆಗುವಂಥದ್ದು, ಮದುವೆ ಮಾತುಕತೆಗಳು ಜರುಗುವಂಥದ್ದು ಒಳ್ಳೆಯದಾಗುತ್ತೆ. ತಾವು ಉದ್ಯೋಗದಲ್ಲಿದ್ದೀರಾ ಅಥವಾ ತಾವು ಒಂದೇನೋ ವ್ಯಾಪಾರಸ್ಥರಾಗಿದ್ದೀರಾ, ಒಂದು ಪಾಲುದಾರಿಕೆಯಲ್ಲಿ ಏನೋ ಒಂದು ಏರುಪೇರುಗಳಾಗಿತ್ತು, ಡಿಫ್ರೆನ್ಸಸ್ ಕ್ರಿಯೇಟ್
ಕ್ರಿಯೇಟ್ ಆಗಿತ್ತು. ಅದರಲ್ಲೂ ಇಷ್ಟು ದಿನ ಶುಕ್ರ ಗ್ರಹ ನೀಚರಾಗಿದ್ದು, ಅದರಲ್ಲೂ ಫೀಮೇಲ್ ಪಾರ್ಟ್ನರ್ಶಿಪ್ಪು ಏನೋ ಒಂದು ಕಿರಿಕಿರಿಗಳಾಗಿತ್ತಂದ್ರೂ ಕೂಡ ಅದೆಲ್ಲ ಸರಿ ಹೋಗಿ ಒಂದು ಹಂತಕ್ಕೆ ಸೆಟಲ್ಮೆಂಟ್ ಆಗುವಂಥದ್ದು ಮತ್ತು ಹೊಸ ಪಾರ್ಟ್ನರ್ಶಿಪ್ಪು, ಅದ್ರ ಜೊತೆಯಲ್ಲಿ ಹೊಸ ಅವಕಾಶಗಳು ಹುಡ್ಕೊಂಡು ಬರುವಂಥದ್ದು, ವ್ಯಾಪಾರ ವಹಿವಾಟುಗಳಲ್ಲಿ, ವಿಶೇಷವಾಗಿ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಮತ್ತು ಈ ಬ್ರೋಕರೇಜ್ ಅಂತ ಯಾರು ಬಿಸ್ನೆಸ್ ಮಾಡ್ತಾ ಇರ್ತಾರೆ ಅಂದರೆ ಒಂದು ಸರ್ವಿಸ್ ಸೆಕ್ಟ್ರಲ್ಲಿ ಅವ್ರಿಗೂ ಕೂಡ ತುಂಬ ಒಳ್ಳೆಯ ಅನುಕೂಲತೆ ಶುಕ್ರ ಗ್ರಹದಿಂದ ಆಗುವಂಥದ್ದು. ಅದೇ ರೀತಿ ನಿಮಗೆ ತೃತೀಯ ಷಷ್ಠಾಧಿಪತಿಯಾದ ಒಂದು ಬುಧ ಗ್ರಹರು ಇಲ್ಲಿ ಷಷ್ಠಾಧಿಪತಿ ಷಷ್ಠಭಾವಕ್ಕೆ ಬಂದಾಗ ವಿಪರೀತ ರಾಜಯೋಗ ಅಂತ ಹೇಳ್ತೀವಿ. ಪ್ರತಿಯೊಂದು ವಿಚಾರದಲ್ಲಿ ನೀವೇನೋ ಕಷ್ಟಪಟ್ಟು ಮುಂದುವರಿತಿದ್ದೀರಾ, ಕಮ್ಯುನಿಕೇಷನ್ ಪ್ರಾಬ್ಲಮ್ ಆಗಿ ಕೆಲಸ ನಿಂತ್ಕೊಂಡಿತ್ತು ಅನ್ನೋರು ಈ ಸೆಪ್ಟೆಂಬರ್ 8ನೇ ತಾರೀಕು ನಂತರ ಮೇಷರಾಶಿಯವರಿಗೆ ತುಂಬ ಅನುಕೂಲಕರ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಒಂದು ಒಳ್ಳೆಯ ಕಮ್ಯುನಿಕೇಷನ್ ಬಿಲ್ಡ್ ಆಗುತ್ತೆ ಮತ್ತು ಇನ್ನೊಬ್ಬರ ಜೊತೆ ಒಂದು ಮಾತುಕತೆ ಸಂವಹನದಿಂದ ಇರುವಂಥ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗು ಮೇಷರಾಶಿಯವರಿಗೆ ಕ್ಲಿಯರ್ ಆಗಿ ತುಂಬ ಬೇಗ ಮುಂದುವರಿತಾರೆ. ಅದು ಕೂಡ ಒಂದು ಒಳ್ಳೆಯ ವಿಚಾರ ಅಂತ ಹೇಳ್ಬೋದು. ಅದೇ ರೀತಿ ಷಷ್ಠಭಾವಾಧಿಪತಿ ಷಷ್ಠಭಾವಕ್ಕೆ ಬಂದಾಗ ರೋಗ, ರಿಪು, ಋಣು, ಶತ್ರು ಅಂತ ಹೇಳ್ತೀವಿ. ಸೊ ಯಾವುದೇ ಒಂದು ರೋಗ ಭಯ ಸೆಪ್ಟೆಂಬರ್ ತಿಂಗಳಲ್ಲಿ ಇವರಿಗೆ ಅಷ್ಟೊಂದಾಗಿ ಕಾಡೋದಿಲ್ಲ. ಮತ್ತು ಒಂದು ಸಾಲ ಬಾಧೆ ಅಂತ ಏನಾದರೂ ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ. ಒಂದು ಹೊಸ ಸೋರ್ಸ್ ಆಫ್ ಇನ್ಕಮ್ ಕ್ರಿಯೇಟ್ ಆಗುತ್ತೆ. ಮತ್ತು ಇನ್ನು ಕೆಲವೊಬ್ಬರು ಏನಾದರೂ ಒಂದು ಆಸ್ತಿ ಪಾಸ್ತಿ ಖರೀದಿ ವಿಚಾರದಲ್ಲಿ ಅವರಿಗೊಂದು ಲೋನ್ಸ್ ಅಡಚಣೆ ಇತ್ತು, ಎಷ್ಟೋ ದಿನದಿಂದ ಲೋನ್ಸ್ ಆಗ್ತಿಲ್ಲ ಅನ್ನೋರಿಗೂ ಕೂಡ ಒಳ್ಳೆಯದಾಗುತ್ತೆ. ಮತ್ತು ಈ ಲಿಟಿಗೇಷನ್ಗೆ ಸಂಬಂಧಪಟ್ಟಂಥದ್ದು ನಿಮ್ಮದೇನಾದ್ರು ಕೋರ್ಟ್ ಕೇಸ್ ವಿಚಾರದಲ್ಲಿ ಜರುಗ್ತಾ ಇದ್ದರೆ ನಿಮಗೆ ಜಯ ಸಾಧ್ಯತೆ ಅಂದರೆ ಮೇಷರಾಶಿಯವರಿಗೆ ಬುಧನ ಗೋಚಾರದಿಂದ ಜಯದ ಪ್ರಭಾವ ಅಂದರೆ ಅವರಿಗೆ ವಿಜಯ ಸಿಗುವಂಥ ಎಲ್ಲ ಅವಕಾಶಗಳು ಇಲ್ಲಿ ಕಾಣಿಸ್ತಾ ಇದೆ. ಅದೇ ರೀತಿ 18ನೇ ತಾರೀಕು ನಂತರ ಸೂರ್ಯ ಭಗವಾನರ ಗೋಚರ ಆಗ್ತಾ ಇರುವಂಥದ್ದು ಇಲ್ಲಿ ಪಂಚಮಾಧಿಪತಿ ಷಷ್ಠಭಾವಕ್ಕೆ ಬಂದರೂ ಕೂಡ ಒಳ್ಳೆಯ ಫಲಗಳು ಕೊಡುತ್ತೆ. ಯಾಕಂತಂದರೆ ಪಾಪಗ್ರಹಗಳು ಉಪಚಯ ಭಾವದಲ್ಲಿ ಒಳ್ಳೆಯ ಫಲಗಳನ್ನು ನೀಡುವಂಥದ್ದು. ಸೊ ನಿಮಗೆ ಪ್ರತಿಯೊಂದು ಅನುಕೂಲತೆ ಆಗುವಂಥದ್ದು ಯಾವ ರೀತಿ ಅಂದರೆ ಒಂದು ಗೌರ್ಮೆಂಟ್ ಕೆಲಸ ಕಾರ್ಯಗಳಲ್ಲಿ ವಿಚಾರದಲ್ಲಿ ಅನುಕೂಲತೆ ಆಗುವಂಥದ್ದು. ಮತ್ತು ನೀವು ಏನೋ ಒಂದು ಗೌರ್ಮೆಂಟ್ ಜಾಬಲ್ಲಿದ್ದೀರಾ, ಪಾಲಿಟಿಕ್ಸಲ್ಲಿದ್ದೀರಾ, ಈ ವಿಚಾರದಲ್ಲಿ ಕೂಡ ಏಳಿಗೆ ಸಿಗುವಂಥದ್ದು, ಒಂದು ಗುರುತಿಸುವಿಕೆ ಆಗುವಂಥದ್ದು ಜರುಗುತ್ತೆ. ಅದೇ ರೀತಿ ಮಂಗಳ ಗ್ರಹ ನಿಮ್ಮ ರಾಶಾಧಿಪತಿಯಾಗಿ ಚತುರ್ಥ ಭಾವಕ್ಕೆ ನೀಚ ಭಾವದಲ್ಲಿ ಗೋಚರ ಆಗ್ತಾರೆ. ನೀಚ ಆದಾಗ ಸ್ವಲ್ಪ ದೇಹದಲ್ಲಿ ಏನೋ ಒಂದು ಚೈತನ್ಯ ಕಮ್ಮಿ ಆಗುವಂಥದ್ದು, ಸುಸ್ತಾಗುವಂಥದ್ದು, ಲೆಥರ್ಜಿಕ್ ಆಗುವಂಥದ್ದು ಆಗುತ್ತೆ. ದೇಹಕ್ಕೆ ಸ್ವಲ್ಪ ಕುಗ್ಗುವಿಕೆ ಅಂತ ಹೇಳ್ತೀವಿ. ಆದರೆ ಚಂದ್ರನ ಮನೆಯಲ್ಲಿ ಇಲ್ಲಿ ಮಂಗಳ ಬರುವಂಥದ್ದು ಮಿತ್ರ ಸ್ಥಾನ ಅಂತ ಹೇಳ್ತೀವಿ, ಕೇಂದ್ರ ಭಾವ ಅಂತ ಹೇಳ್ತೀವಿ. ಸೊ ಆದ್ದರಿಂದ ನಿಮಗೆ ಕಂಫರ್ಟ್ಸ್ಗೆ ಏನು ಕಡಿಮೆ ಆಗಲ್ಲ. ಮಾತೃ ಸುಖ ಆಗಿರ್ಬೋದು, ಒಂದು ವೆಹಿಕಲ್ ತಗೊಳ್ಳುವಂಥದ್ದು, ಮತ್ತಿನ್ನೇನೋ ಕಂಫರ್ಟು, ಒಂದು ಭೂಮಿಯಿಂದ ಲಾಭ ಆಗುವಂಥದ್ದು, ರಿಯಲ್ ಎಸ್ಟೇಟ್ ವ್ಯವಹಾರಗಳಲ್ಲಿ ವಿಚಾರದಲ್ಲಿ ಕೂಡ ಅನುಕೂಲತೆಗಳು ಹಾಗೆ ಮುಂದುವರಿಯುತ್ತೆ. ಯಾವುದೇ ರೀತಿ ಸಮಸ್ಯೆ ಆಗಲ್ಲ. ಆದರೆ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಸ್ವಲ್ಪ ಕಲಹಗಳು ಜರುಗುವಂಥದ್ದು, ಅದಕ್ಕೆ ಯಾವುದೇ ಒಂದು ಹೊಸ ವ್ಯವಹಾರ ಮಾಡಬೇಕಾದ್ರೆ ನೋಡಿ ಕೈ ಹಾಕುವಂಥದ್ದು, ಭೂಮಿ ಇತ್ಯಾದಿ ವಿಚಾರದಲ್ಲಿ ಬಿಸ್ನೆಸ್ ಆಗಿರ್ಬೋದು, ಭೂಮಿ ಆಗಿರ್ಬೋದು, ಯಾವುದೇ ಹೊಸ ವಿಚಾರಗಳಲ್ಲಿ, ಹೊಸ ಒಂದು ಬಿಸ್ನೆಸ್ಸು, ಹೊಸ ಒಂದು ಪ್ರಾಜೆಕ್ಟ್ಗಳಲ್ಲಿ ನೋಡಿ ಕೈ ಹಾಕುವಂಥದ್ದು ಒಳ್ಳೆಯದಾಗುತ್ತೆ. ಮತ್ತು ಬುಧ ಗ್ರಹರು ಕೂಡ 27ನೇ ತಾರೀಕು ನಂತರ ತುಲಾರಾಶಿಗೆ ಬರುವಂಥದ್ದು. ಬುಧ ಗ್ರಹ 2 ಸತಿ ಗೋಚಾರ ಆಗ್ತಾರೆ. ಒಂದು ಷಷ್ಠಭಾವಕ್ಕೆ ಗೋಚಾರ ಆಗ್ತಾರೆ 8ನೇ ತಾರೀಕು, ತದನಂತರ 27ನೇ ತಾರೀಕು ಸಪ್ತಮ ಭಾವಕ್ಕೆ ಬರೋದ್ರಿಂದ ಬುಧ ಶುಕ್ರ ಸಮ್ಮಿಲನ ಒಂದು ಒಳ್ಳೆಯ ಯೋಗ ಅಂತ ಹೇಳ್ತೀವಿ. ಇಲ್ಲೇನಾಗುತ್ತೆ, ಮಾಲ್ವಯ ಯೋಗ ಅಂತ ಒಂದು ಕ್ರಿಯೇಟ್ ಆಗುತ್ತೆ. ಸಪ್ತಮಾಧಿಪತಿ ಸಪ್ತಮ ಸ್ಥಾನಕ್ಕೆ ಬಂದಾಗ ಕೇಂದ್ರ ಭಾವದಲ್ಲಿ ಮಾಲ್ವಯ ಯೋಗ ಆದಾಗ ನಿಮಗೊಂದು ಒಳ್ಳೆಯ ಕಂಫರ್ಟು, ವೆಹಿಕಲ್ ಕಂಫರ್ಟು ಮತ್ತು ನಿಮಗೆ ಓವರಾಲ್ ಆಗಿ ಎಲ್ಲ ರೀತಿ ಅನುಕೂಲತೆಗಳು ಜರುಗುವಂಥದ್ದು. ಈ ರೀತಿ ಒಂದು ತುಂಬ ವಿಶೇಷವಾಗಿ ವಿಸ್ತೃತ ಪ್ರಭಾವವಾಗಿ ಮೇಷರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಗ್ರಹಗತಿಗಳ ಪ್ರಭಾವ ಬೀರ್ತಾ ಇದೆ. ಗುರುಜಿ, ಇನ್ನು ರಾಷ್ಟ್ರಾಧಿಪತಿ ಗೋಚರದಿಂದ ಮೇಷರಾಶಿಯವರಿಗೆ ಏನೆಲ್ಲ ಫಲಗಳು ಸಿಗ್ತಾ ಇದೆ, ಹೇಗಿದೆ, ಯಾವೆಲ್ಲ ಅನುಕೂಲತೆಗಳು, ಲಾಭಗಳನ್ನು ಅವರು ಪಡೆದುಕೊಳ್ತಾ ಇದ್ದಾರೆ ಸೆಪ್ಟೆಂಬರ್ ತಿಂಗಳಿನಲ್ಲಿ? ನೋಡಿ, ರಾಶಾಧಿಪತಿಯಾದ ಮಂಗಳ ಗ್ರಹರು ಚತುರ್ಥ ಭಾವದಲ್ಲಿ ನೀಚ ಪರಿಸ್ಥಿತಿಯಲ್ಲಿ ಮುಂದೆ ಗೋಚರ ಆಗ್ತಿರೋದ್ರಿಂದ ಸ್ವಲ್ಪ ನಿಧಾನತೆ ಇರುತ್ತೆ. ದೇಹದಲ್ಲಿ ಏನೋ ಒಂಥರ ಲೆಥರ್ಜಿಕ್ ಫೀಲಿಂಗು, ಸ್ವಲ್ಪ ನಿಧಾನತೆ ಇರುವಂಥದ್ದು, ಕೆಲಸ ಕಾರ್ಯಗಳನ್ನು ಪೋಸ್ಟ್ಪಾನ್ ಮಾಡ್ಕೊಳ್ಳೋವಂಥದ್ದು, ನಿಮ್ಮನ್ನು ನೀವೇ ಏನೋ ಒಂಥರ ಲೋ ಫೀಲ್ ಮಾಡ್ಕೊತೀರ. ಆದರೆ ಅದೇ ವಿಚಾರವಾಗಿ ಕೇಂದ್ರ ಭಾವದಲ್ಲಿ ಬಂದಾಗ ಸುಖ ಭಾವ ಅಂತ ಹೇಳ್ತೀವಿ. ವೆಹಿಕಲ್ ಕಂಫರ್ಟ್ಸು, ಮದರ್ ಕಂಫರ್ಟ್ಸು, ಮಾತೃ ಸುಖ ಆಗಿರ್ಬೋದು ಮತ್ತು ವೆಹಿಕಲ್ ಕಂಫರ್ಟ್ಸ್ ವಿಚಾರದಲ್ಲಿ ಹೆಚ್ಚಿನ ಅನುಕೂಲತೆಗಳು ಹೆಚ್ಚಾಗಿ ಕೂಡಿಬರುತ್ತೆ. ಯಾವುದೇ ರೀತಿ ಒಂದು ಸಮಸ್ಯೆ ಕೊಡೋದಿಲ್ಲ. ಅದೇ ರೀತಿ ಯಥಾವತ್ತಾಗಿ ಲಾಭಸ್ಥಾನದಲ್ಲಿ ರಾಹು ಗ್ರಹರು ಗೋಚಾರದಲ್ಲಿ ಮುಂದುವರಿತಾ ಇರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಲಾಭ ನಿರೀಕ್ಷೆ ಮಾಡಬಹುದು. ಮತ್ತು ಈ ಪಂಚಮಭಾವದಲ್ಲಿರುವಂಥ ಕೇತು ಗ್ರಹ ಕೂಡ ಸ್ವಲ್ಪ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಹಿನ್ನಡೆ ಅನುಭವಿಸ್ಬೋದು. ಅದಕ್ಕೆ ಈ ತಿಂಗಳಲ್ಲಿ ಮೇಷರಾಶಿಯವರು ಸ್ವಲ್ಪ ಮುಂದೂಡಿದರೆ ಒಳ್ಳೆಯದಂತ ಹೇಳ್ತೀವಿ. ಇನ್ನು ಸಾಮಾನ್ಯವಾಗಿ ನೋಡೋದಾದರೆ ನೂತನ ವ್ಯಕ್ತಿಗಳ ಪರಿಚಯದಿಂದ ಮೇಷರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ಧನಲಾಭ, ವೃದ್ಧಿ, ಉದ್ಯೋಗದಲ್ಲಿ ಬದಲಾವಣೆ, ಸ್ಥಾನಪಲ್ಲಟ, ಮುಂಬಡ್ತಿ, ಈ ರೀತಿಯ ಅನುಕೂಲಗಳು ನಿಮಗೆ ಹೆಚ್ಚಾಗಿ ಕೂಡಿಬರುತ್ತೆ.
ವಿಶೇಷವಾಗಿ ನಮ್ಮ ಅನ್ನದಾತರು ರೈತರಿಗೆ ಕೃಷಿ ಚಟುವಟಿಕೆಗಳು ಉತ್ತಮ ಫಲ ನೀಡುವಂಥದ್ದು ಮತ್ತು ಮೇಷರಾಶಿ ಸಂಬಂಧಪಟ್ಟಂಥ ರಿಯಲ್ ಎಸ್ಟೇಟ್ ಉದ್ಯಮ ಮತ್ತು ಮೀಡಿಯಾ ಪ್ರೆಸ್ಸು ಈ ರೀತಿ ಕೆಲಸ ಮಾಡುವಂಥವ್ರಿಗೆ ತುಂಬ ಒಳ್ಳೆಯ ಒಂದು ಸಮಯ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಕೂಡಿಬರುತ್ತೆ. ನೂತನ ವಾಹನ ಯೋಗ ಪ್ರಾಪ್ತಿ, ಸುಖ ಸೌಕರ್ಯ ಹೆಚ್ಚಾಗುತ್ತೆ. ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ಯಾವುದು ಅಂತಂದರೆ ಎಚ್ಚರಿಕೆಯಿಂದ ಇರಬೇಕು ಅಂತಂದರೆ ತುಂಬ ತಿರುಗಾಟ ಜಾಸ್ತಿ ಆಗೋದ್ರಿಂದ ಸ್ವಲ್ಪ ತಲೆ ಸುತ್ತು ಬರುವಂಥದ್ದು, ಕೈಕಾಲು ಸೊಂಟ, ಸ್ವಲ್ಪ ಪಾದ ಉರಿ ಬರುವಂಥದ್ದು, ಇದ್ರ ಬಗ್ಗೆ ಹುಷಾರಾಗಿರಬೇಕು. ಹೊಸ ಕೆಲಸಕ್ಕೆ ಕೈ ಹಾಕೋರು, ಹೊಸ ಉದ್ಯೋಗ ಹುಡುಕುವಂಥದ್ದು ಮತ್ತು ಹೊಸ ಬದಲಾವಣೆ ಮಾಡುವಂಥದ್ದು, ಅದರಲ್ಲೂ ಕೂಡ ವಿಶೇಷವಾಗಿ ಮೇಷರಾಶಿಯ ರಾಜಕೀಯ ವ್ಯಕ್ತಿ ತುಂಬ ಚೆನ್ನಾಗಿರ್ತಾರೆ. ಭಯದ ವಾತಾವರಣ ದೂರವಾಗುತ್ತೆ ಮತ್ತು ಖುಷಿಯ ವಾತಾವರಣ ಹೆಚ್ಚಾಗುತ್ತೆ. ಇದು ಒಂದು ಅನುಕೂಲತೆ ಕೂಡಿಬರುತ್ತೆ. ಮತ್ತು ಹೆಣ್ಣು ಮಕ್ಕಳಿಗಂತೂ ಕೂಡ ತುಂಬ ಅದ್ಭುತವಾದ ಮನೋರಂಜನೆ, ಅಡುಗೆಯಿಂದ ತುಂಬ ರುಚಿಯಾಗಿ ಮಾಡುವಂಥದ್ದು, ಮನೆಯವರಿಂದ ಹೊಗಳಿಕೆ ಪಾತ್ರರಾಗ್ತೀರಾ, ಇದರಿಂದ ಅನುಕೂಲ ಹೆಚ್ಚಾಗುತ್ತೆ. ಮೇಷರಾಶಿಯವರು ಯಾರ ಕೆಲಸದಲ್ಲಿ ಇರ್ತೀರಾ, ಒಂದು ಪ್ರೈವೇಟ್ ಆಗಲಿ ಒಂದು ಗೌರ್ಮೆಂಟ್ ಸರ್ವಿಸ್ ಆಗಲಿ, ಮೇಲಾಧಿಕಾರಿಗಳ ಹೊಗಳಿಕೆಗೆ ಇವರು ಪಾತ್ರರಾಗ್ತಾರೆ ಮತ್ತು ಧನಲಾಭ ಕೂಡ ಸಿಗುತ್ತೆ. ಜೊತೆಗೆ ನಿಮಗೆ ಅವರ ಸಪೋರ್ಟ್ ಹೆಚ್ಚಾಗಿ ಸಿಗುತ್ತೆ. ಇದರಿಂದ ನಿಮ್ಮ ಪಾಸಿಟಿವಿಟಿ ಹೆಚ್ಚಾಗುತ್ತೆ. ಮತ್ತು ಯಾರು ಮೇಷರಾಶಿಯವರು ವ್ಯಾಪಾರಸ್ಥರಾಗಿದ್ದರೆ ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡ್ತಿರೋರ ಬಗ್ಗೆ ಸ್ವಲ್ಪ ಹುಷಾರಾಗಿರಬೇಕು. ಇನ್ನು ಸ್ನೇಹಿತರನ್ನು ಕೂಡ ಅತಿ ಹೆಚ್ಚಾಗಿ ನಂಬಬೇಡಿ, ನಿರೀಕ್ಷಿಸಿ ಇಟ್ಕೊಡ್ಬೇಡಿ. ಯಾವುದೇ ರೀತಿ ಹೆಲ್ಪ್ ವಿಚಾರದಲ್ಲೂ ಕೂಡ ಹಣಕಾಸಿನ ವ್ಯವಹಾರಗಳಿದ್ದರೆ ಒಂದು ಸಣ್ಣ ಹಣದ ಮೊತ್ತವನ್ನು ಕೊಟ್ಟು ಬಿಟ್ಬಿಡಿ, ಇಲ್ಲಾಂದರೆ ವಾಪಸ್ ಬರುವ ನಿರೀಕ್ಷೆ ಮಾಡೋದ್ರಿಂದ ಸ್ವಲ್ಪ ಸಮಸ್ಯೆ ಆಗುತ್ತೆ. ಯಾವುದರಲ್ಲೂ ಹೂಡಿಕೆ ಅಷ್ಟಾಗಿ ಮಾಡಬೇಡಿ. ಈ ತಿಂಗಳು ಮುಂದೂಡಿ. ಶುಭ ಕಾರ್ಯಗಳ ಸಿದ್ಧತೆ ಇರುವಂಥದ್ದು, ಮನೆಯಲ್ಲಿ ಖುಷಿ ವಾತಾವರಣ ಬರುವಂಥದ್ದು, ಬಂಧು ಬಾಂಧವರಿಂದ ಸಹಕಾರ ಮೇಷರಾಶಿಯವರಿಗೆ ಹೆಚ್ಚಾಗಿ ಈ ಸೆಪ್ಟೆಂಬರ್ದಲ್ಲಿ ಸಿಗುತ್ತೆ. ಆಗಮನ ನಿರ್ಗಮನ ಇರುವುದರಿಂದ ನಿಮಗೂ ಕೂಡ ಖುಷಿಯಾಗುತ್ತೆ. ಒಂದು ಶುಭ ಸುದ್ದಿ ನಿಮಗೆ ಕಿವಿಗೆ ಬೀಳುತ್ತೆ ಈ ತಿಂಗಳ ಅಂತ್ಯದಲ್ಲಿ. ಮತ್ತು ಸುಮಾರು ತಿಂಗಳುಗಳಿಂದ ನೀವು ಯಾವುದೇ ರೀತಿ ನಿಧಾನವಾಗಿರುವಂಥ ಕೆಲಸ ಈ ಒಂದು ವಿಚಾರದಲ್ಲಿ ಚತುರ್ಥ ಭಾವದಲ್ಲಿ ರಾಶಾಧಿಪತಿ ಬರೋದರಿಂದ ಎಲ್ಲ ಅನುಕೂಲತೆಗಳು ಹೆಚ್ಚಾಗುತ್ತೆ. ಬಂಡವಾಳ ಹೂಡಿಕೆಗೆ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಮೇಷರಾಶಿಯವರು ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಾ ಇದ್ದಾರೆ ಅವರಿಗೆ ಈ ಮಾಸದಲ್ಲಿ ತುಂಬ ಅನುಕೂಲತೆ ಇರುತ್ತೆ. ಮತ್ತು ಅದೇ ರೀತಿ ದೂರದ ದೇಶದಲ್ಲಿ ಯಾರು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಅವ್ರಿಗೆ ಅನುಕೂಲ ಆಗುತ್ತೆ. ಜೊತೆಗೆ ಮುಂದಿನ ಜೀವನದ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಈ ಸೆಪ್ಟೆಂಬರ್ ತಿಂಗಳು ತಾವು ತುಂಬ ಅನುಕೂಲತೆ ಕೂಡಿಬರುತ್ತೆ. ಕೈಗಾರಿಕಾ ಉದ್ಯಮಿಗಳಿಗೆ ಧನದ ಸಹಾಯ, ಹಣದ ಹೂಡಿಕೆ, ವ್ಯಾಪಾರ ವಹಿವಾಟುಗಳಲ್ಲಿ ಚೆನ್ನಾಗಿರುತ್ತೆ. ಯಾರ್ಯಾರು ಮೇಷರಾಶಿಯವರು ಈ ಆಯಿಲ್, ಲಿಕ್ವಿಡು, ಪೆಟ್ರೋಲ್ ಪಂಪು, ಲಿಕ್ಕರ್ ಬಿಸ್ನೆಸ್ಸು, ಸ್ಟೀಲ್ ವ್ಯಾಪಾರ ಮಾಡೋರಿಗೆ ತುಂಬ ಚೆನ್ನಾಗಿರುತ್ತೆ. ಕೆಮಿಕಲ್ಲು, ಲಿಕ್ವಿಡು, ಆಯಿಲ್ ಬಿಸ್ನೆಸ್ ಮಾಡುವಂಥವ್ರಿಗೆ ಅನುಕೂಲ ಹೆಚ್ಚಾಗಿರುತ್ತೆ. ದೊಡ್ಡ ಅಧಿಕಾರಿಗಳ ಜೊತೆ ಸಂಬಂಧ ಚೆನ್ನಾಗಿರುತ್ತೆ. ಈ ರೀತಿ ರಾಶಾಧಿಪತಿಯಾದ ಒಂದು ಮಂಗಳನ ಗೋಚಾರ ತುಂಬ ವಿಶೇಷವಾಗಿ ವಿಸ್ತೃತ ಪ್ರಭಾವದಲ್ಲಿ ಮೇಷರಾಶಿಯವರಿಗೆ ಪ್ರಭಾವ ಮತ್ತು ನವಗ್ರಹಗಳ ಫಲಗಳು ಸಿಗ್ತಾ ಇದೆ. ಗುರೂಜಿ, ಇನ್ನು ಮೇಷರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳಿಗೆ ಬೇರೆ ಏನಾದರೂ ಫಲಗಳಿದೆಯಾ? ಮತ್ತು ಪರಿಹಾರ ಭಾಗಕ್ಕೆ ಮೇಷರಾಶಿಯವರು ಸೆಪ್ಟೆಂಬರ್ ತಿಂಗಳಿನಲ್ಲಿ ಏನು ಮಾಡ್ಕೊಳ್ಬೇಕು? ನೋಡಿ, ವಿಶೇಷವಾಗಿ ಮೇಷರಾಶಿಯಲ್ಲಿ 3 ಪ್ರಮುಖ ನಕ್ಷತ್ರಗಳು ಅಶ್ವಿನಿ, ಭರಣಿ, ಕೃತಿಕ. ಅಶ್ವಿನಿ ನಕ್ಷತ್ರದವರು ವೃತ್ತಿ ಜೀವನದಲ್ಲಿ ಮಹತ್ವದ ಪಾತ್ರ ಬದಲಾವಣೆ ಅಥವಾ ಮನ್ನಣೆ ನಿರೀಕ್ಷಿಸ್ಬೋದು. ಭರಣಿ ನಕ್ಷತ್ರದವರು ಸಂಬಂಧಪಟ್ಟಂಥ ಹಾಗೆ ದೂರದ ಸಂಗಾತಿಯೊಂದಿಗೆ ಸಂವಹನ ನಿಮಗೆ ಸಂಬಂಧಕ್ಕೆ ಸ್ಥಿರವನ್ನು ತಂದು ಕೊಡುವಂಥದ್ದು. ಕೃತಿಕ ನಕ್ಷತ್ರದವರು ಪ್ರೇಮ ಜೀವನದಲ್ಲಿ ಪ್ರಮುಖ ಬದಲಾವಣೆ ಆಗುವಂಥದ್ದು. ಬಹುಶಃ ಇದರ ಪ್ರಮುಖ ಪ್ರಾತಕ್ಕೆ ಕೂಡ ಕಾರಣವಾಗ್ಬೋದು. ಪರಿಹಾರ ಇಷ್ಟೇ, ಸ್ವಲ್ಪ ಆದಷ್ಟು ಈ ಒಂದು ರಾಶಾಧಿಪತಿನ ನೀಚ ಆಗಿರೋದ್ರಿಂದ ಸ್ವಲ್ಪ ಬಲಪಡಿಸೋದಕ್ಕೆ ಮಂಗಳವಾರ ಕೆಂಪು ವಸ್ತ್ರಗಳನ್ನು ಸ್ವಲ್ಪ ದಾನವಾಗಿ ನೀಡಿ, ಆಂಜನೇಯ ಸ್ವಾಮಿ ಅಥವಾ ಶಿವನನ್ನು ಆರಾಧನೆ ಮಾಡಿ, ಶನಿವಾರ ಹಾಗೂ ಸೋಮವಾರ ಕ್ರಮವಾಗಿ ಈ ಎಲ್ಲ ಪರಿಹಾರಗಳು ಮೇಷರಾಶಿಯವರು ಮಾಡಿಕೊಂಡ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ತುಂಬ ಚೆನ್ನಾಗಿರ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಗುರುಜಿಗಳು ತಿಳಿಸಿರುವಂಥ ಪರಿಹಾರವನ್ನು ಸೆಪ್ಟೆಂಬರ್ ತಿಂಗಳಿನಲ್ಲಿ ಮೇಷರಾಶಿಯವರು ಖಂಡಿತ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಗುರುಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಸೆಪ್ಟೆಂಬರ್ ತಿಂಗಳ ಮೇಷರಾಶಿಯವರಿಗೆ ಭವಿಷ್ಯವಾಣಿ ಯಾವ ರೀತಿಯಾಗಿದೆ ಅಂತ ಹೇಳಿ ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯೊಂದಿಗೆ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ. ಇದು ನಿಮ್ಮಿಂದ ನಿಮಗಾಗಿ.